ಕನೇರಿ ಮಠದ ಶ್ರೀಗಳಿಗೆ ವಿಧಿಸಲಾಗಿದ್ದಂತ ನಿರ್ಬಂಧ ತೆರವಾಗಿದೆ. ಈ ನಿರ್ಬಂಧ ತೆರವಾದ ಬೆನ್ನಿಗೆ ಅವರು ಇವತ್ತು ವಿಜಯಪುರ ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಜಿಲ್ಲಾ ಪ್ರವೇಶಕ್ಕೆ ಸಿದ್ಧತೆಗಳಾಗಿದೆ. ಇವತ್ತು ಕನೇರಿ ಸ್ವಾಮೀಜಿ ವಿಜಯಪುರಕ್ಕೆ ಎಂಟ್ರಿ ಆಗ್ತಾ ಇರೋದು. ಕೋರ್ಟು ನಿರ್ಬಂಧವನ್ನ ತೆರವು ಮಾಡಿತ್ತು. ಹಿಂದೂ ಸಮಾವೇಶದ ಮೂಲಕ ಅವರನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ರಮಾನಂದ ಮಠದ ಶ್ರೀಗಳು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ಶಕ್ತಿ ಪ್ರದರ್ಶನ ಆಗಬೇಕು ಅನ್ನೋ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ವಿಜಯಪುರ ಜಿಲ್ಲೆಗೆ ಅವರು ಎಂಟ್ರಿ ಆಗ್ತಾ ಇರೋದು. ಬಾಗಲಕೋಟೆ ಮತ್ತು ವಿಜಯಪುರ ಎರಡೂ ಜಿಲ್ಲೆಗೂ ಕೂಡ ನಿರ್ಬಂಧ ವಿಧಿಸಲಾಗಿತ್ತು. ನಂತರ ಕೋರ್ಟ್ ಆ ನಿರ್ಬಂಧವನ್ನು ತೆರವುಗೊಳಿಸಿತ್ತು. ಸದ್ಯ ಇವತ್ತು ಅವರು ಬರ್ತಾ ಇದ್ದಾರೆ. ಹಿಂದೂ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನದ ಯೋಚನೆಯನ್ನ ಅವರ ಬೆಂಬಲಿಗರು, ಅವರ ಭಕ್ತಾದಿಗಳು ಮಾಡಿಕೊಂಡಿದ್ದಾರೆ. ಈ ನಿರ್ಬಂಧ ತೆರವಾದ ಬೆನ್ನಿಗೆ ಅವರು ಇವತ್ತು ವಿಜಯಪುರ ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಜಿಲ್ಲಾ ಪ್ರವೇಶಕ್ಕೆ ಸಿದ್ಧತೆಗಳಾಗಿದೆ. ಇವತ್ತು ಕನೇರಿ ಸ್ವಾಮೀಜಿ ವಿಜಯಪುರಕ್ಕೆ ಎಂಟ್ರಿ ಆಗ್ತಾ ಇರೋದು. ಕೋರ್ಟು ನಿರ್ಬಂಧವನ್ನ ತೆರವು ಮಾಡಿತ್ತು. ಹಿಂದೂ ಸಮಾವೇಶದ ಮೂಲಕ ಅವರನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ರಮಾನಂದ ಮಠದ ಶ್ರೀಗಳು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ಶಕ್ತಿ ಪ್ರದರ್ಶನ ಆಗಬೇಕು ಅನ್ನೋ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ವಿಜಯಪುರ ಜಿಲ್ಲೆಗೆ ಅವರು ಎಂಟ್ರಿ ಆಗ್ತಾ ಇರೋದು. ಬಾಗಲಕೋಟೆ ಮತ್ತು ವಿಜಯಪುರ ಎರಡೂ ಜಿಲ್ಲೆಗೂ ಕೂಡ ನಿರ್ಬಂಧ ವಿಧಿಸಲಾಗಿತ್ತು. ನಂತರ ಕೋರ್ಟ್ ಆ ನಿರ್ಬಂಧವನ್ನು ತೆರವುಗೊಳಿಸಿತ್ತು. ಸದ್ಯ ಇವತ್ತು ಅವರು ಬರ್ತಾ ಇದ್ದಾರೆ. ಹಿಂದೂ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನದ ಯೋಚನೆಯನ್ನ ಅವರ ಬೆಂಬಲಿಗರು, ಅವರ ಭಕ್ತಾದಿಗಳು ಮಾಡಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.